ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಟಾಪಿಕ್ಕು ನಾವು ಯಾವುದು ನೋಡ್ತಿದ್ದೀವಿ ಅಂದರೆ ಭಾರತೀಯ ರಾಜಕೀಯದ ಬಗ್ಗೆ ನೋಡೋಣ. ಸೊ ಇಂಡಿಯನ್ ಪಾಲಿಟಿಕ್ಸ್ದು ಕಾಂಪಿಟೇಟಿವ್ ಎಕ್ಸಾಮಿಗೆ ಭಾಳ ಇಂಪಾರ್ಟೆಂಟ್. ನಿಮಗೆ ಯಾವುದೇ ಇರಲಿ, ಸೆಂಟ್ರದ್ದಿರಲಿ, ಸ್ಟೇಟ್ ಇರಲಿ, ಇವಾಗ ನಿಮಗೆ ಅಸಿಸ್ಟೆಂಟ್ ಪ್ರೊಫೆಸರು, ಇಂಜಿನಿಯರಿಂಗ್ ಕಾಲೇಜು, ಪಾಲಿಟೆಕ್ನಿಕ್ ಕಾಲೇಜು, ಆಮೇಲೆ ಯು ವಿ ಸಿಯಲ್ಲಿ ಕರಿತಿರುವಂಥ 2000 ಪೋಸ್ಟ್ಗಳಿಗೆ ಭಾರತದ ರಾಜಕೀಯ ಅನ್ನೋದು ಟಾಪಿಕ್ಕು ಭಾಳ ಇಂಪಾರ್ಟೆಂಟು. ಭಾಳ ತುಂಬ ಚೆನ್ನಾಗಿ ನಾನು ನಿಮಗೆ ಬರೆದು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಇದನ್ನು ನೀವು ಒಂದೇ ಸಲ ಕನ್ನಡದಲ್ಲಿ ಓದಿದರೆ ನಿಮಗೆ ಕೊನೆವರೆಗೂ ನೆನಪಿಟ್ಕೊಳ್ಳೋಂಥ ಪಾಯಿಂಟ್ಸ್ಗಳನ್ನು ಬರೆದಿದ್ದೀನಿ. ಸೊ ನೋಡೋಣ ಬನ್ನಿ. ಟಾಪಿಕ್ ಯಾವುದು ಅಂದರೆ ನಾಗರಿಕತೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾವುದು? ನಾಗರಿಕತೆ. ಅಂದರೆ ಈ ನಾಗರಿಕತೆ ಯಾವ ಭಾಗದಲ್ಲಿ ಬರುತ್ತೆ ನಿಮಗೆ ಅಂದರೆ ಸಂವಿಧಾನ ಬುಕ್ಕಲ್ಲಿ ಚಾಪ್ಟರ್ ಅಂತ ಬರುತ್ತಲ್ಲ, ಯಾವ ಚಾಪ್ಟ್ರಲ್ಲಿ ಭಾಗದಲ್ಲಿ ಬರುತ್ತೆ? ಭಾಗ 2ರಲ್ಲಿ ಬರುತ್ತೆ. ನಿಮ್ಮ ಕ್ವಶನ್ ಡೈರೆಕ್ಟಾಗಿ ಕೇಳ್ತಾರೆ, ನಾಗರಿಕತೆ ಸಿಟಿಜನ್ಶಿಪ್ಪು ಯಾವುದು ಭಾಗದಲ್ಲಿ ಬರುತ್ತಂತೆ? ಚಾಪ್ಟರ್ 2ಅಲ್ಲಿ. ಎಷ್ಟನೇದು ಆರ್ಟಿಕಲ್? ಅನುಚ್ಛೇದಗಳು ಅಂತೀವಿ ನಾವು. ಆರ್ಟಿಕಲ್ಲು 5ರಿಂದ 11ವರೆಗೆ. 5ರಿಂದ 11ವರೆಗೆ ಸಂಬಂಧಪಟ್ಟಿರೋದು ಯಾವುದಕ್ಕೆ? ಆರ್ಟಿಕಲ್ಲು ನಾಗರಿಕತೆಗೆ ಸಂಬಂಧಪಟ್ಟವೆ. ಸೊ ಏನಂತ ನೋಡೋಣ ಬನ್ನಿ. ಯಾವುದೇ ದೇಶ ತನ್ನ ಮೂಲ ನಿವಾಸಿಗಳಿಗೆ ಕೆಲವು ವಿಶೇಷ ಹಕ್ಕುಗಳನ್ನು ನೀಡುತ್ತದೆ. ವಿಶೇಷ ಹಕ್ಕು ಅಂತೀವಿ ನಾವು ಇದನ್ನು. ನೋಡಿರಿ, ಇದು ತುಂಬ ಇಂಪಾರ್ಟೆಂಟು. ವಿಶೇಷ ಹಕ್ಕು. ಈ ವಿಶೇಷ ಹಕ್ಕನ್ನು ನಾವೇನಂತ ಕರಿತೀವಿ? ನಾಗರಿಕತೆ ಅಂತ ಕರಿತೀವಿ. ತುಂಬ ಇಂಪಾರ್ಟೆಂಟು. ನಾಗರಿಕತೆ ಅಂದ್ರೇನು? ವಿಶೇಷ ಹಕ್ಕು. ಯಾವುದೇ ದೇಶದಲ್ಲಿ ಆ ದೇಶದ ಮೂಲ ನಿವಾಸಿಗಳಿಗೆ ಒಂದು ವಿಶೇಷ ಹಕ್ಕು ಕೊಡೋದನ್ನೇ ನಾವೇನಂತೀವಿ? ನಾಗರಿಕತೆ. ಅಂದರೆ ನಮಗಿವಾಗ ವೋಟರ್ ಲಿಸ್ಟ್ ವೋಟರ್ ID ಕೊಟ್ಟಿದ್ದಾರಲ್ಲ, ದಟ್ ಈಸ್ ದ ಸಿಟಿಜನ್ಶಿಪ್ಪು. ಸೊ ಭಾರತದಲ್ಲಿ ಯಾವ ಥರದ ನಾಗರಿಕತೆ ಇದೆ? ಇವಾಗ ನಾವು ಅಮೇರಿಕನ ಕಂಪೇರ್ ಮಾಡಿದರೆ ಅಮೇರಿಕದಲ್ಲಿ 2 ನಾಗರಿಕತೆ ಇದೆ. ಅಂದರೆ ಸಿಟಿಜನ್ಶಿಪ್ಪು 2 ಕಡೆ, ಒಂದು ರಾಜ್ಯದ ಸಿಟಿಜನ್ಶಿಪ್ ತಗೋಬೇಕು, ಇನ್ನೊಂದು ದೇಶದ ಸಿಟಿಜನ್ಶಿಪ್ ತಗೋಬೇಕು. ಇಂಗ್ಲೆಂಡಲ್ಲಿ ನೋಡಿದ್ರೆ ಒಂದೇ ಸಿಟಿಜನ್ಶಿಪ್ಪು. ಅದೇ ಥರ ಭಾರತವು ಇಂಗ್ಲೆಂಡನ್ನು ಅನುಸರಿಸಿದೆ, ಇಂಗ್ಲೆಂಡದ ಸಿಟಿಜನ್ಶಿಪ್ಪು. ಸೊ ಇಂಗ್ಲೆಂಡದ ಸಿಟಿಜನ್ಶಿಪ್ ಏನಿದೆ? ಏಕ ನಾಗರಿಕತೆ. ಸೊ ಭಾರತದಲ್ಲೂ ಅದೇ ಏನು? ಏಕ ನಾಗರಿಕತೆ. ಇದು ತುಂಬ ಇಂಪಾರ್ಟೆಂಟ್ ನಿಮಗೆ. ಭಾರತದಲ್ಲಿ ಏಕ ನಾಗರಿಕತೆ ಇದೆ ಅಂದರೆ ಅರ್ಥ ಏನು? ಭಾರತದ ನಿವಾಸಿಗಳು ನಾವು. ಅಂದರೆ ಅರ್ಥ ಏನು? ನಾವು ಕೇವಲ ದೇಶದ ನಾಗರಿಕರು. ನಾವೇನು? ಕೇವಲ ದೇಶದ ನಾಗರಿಕರು, ರಾಜ್ಯದ ನಾಗರಿಕರಲ್ಲ. ಸೊ ರಾಜ್ಯದ ನಾಗರಿಕರಲ್ಲ, ನಿವಾಸಿಗಳು ಅಷ್ಟೇ. ರಾಜ್ಯದಲ್ಲಿ ಮಾತ್ರ ಯಾರಾದರೂ ಬಂದಿರ್ಬೋದು, ಬಟ್ ಭಾರತದ ನಾಗರಿಕರು. ಭಾರತದಲ್ಲಿ ನಾಗರಿಕತೆ ಎಲ್ಲಿಂದ ತೊಗೊಂಡ್ಬಂದಿದ್ದೀವಿ ನಾವು? ಬ್ರಿಟನ್ನಿಂದ. ಒಂದು ನೆನಪಿಟ್ಕೋಬೇಕು, ಭಾರತದಲ್ಲಿ ನಾಗರಿಕತೆ ಇದೆಯಲ್ಲ, ಏಕ ಪೌರತ್ವ, ಅದು ನಾವು ಬ್ರಿಟನ್ನಿಂದ ಎರವಲು ಮಾಡ್ಕೊಂಡಿದ್ದೀವಿ. ಸೊ ನಾಗರಿಕತೆ, ಸಿಟಿಜನ್ಶಿಪ್ ಬಗ್ಗೆ ಮೊದಲ ವಿವರಣೆ ನೀಡಿದವರು ಯಾರು? ಅರಿಸ್ಟಾಟಲ್. ನೆನಪಿಟ್ಕೋಬೇಕು, ಅರಿಸ್ಟಾಟಲ್ ಅವರು ಸಿಟಿಜನ್ಶಿಪ್ ಬಗ್ಗೆ ಮೊದಲನೇದಾಗಿ ವಿವರಣೆ ನೀಡಿದರು. ಸೊ ಭಾರತದ ನಾಗರಿಕತೆಯನ್ನು ನಾವು ಯಾವುದು ಕಾಯ್ದೆ ಮೂಲಕ ತಗೊಂಡಿದ್ದೀವಿ? ಭಾರತದ ನಾಗರಿಕತೆ 1955 ನಾಗರಿಕತಾ ಕಾಯ್ದೆಯ ಮೇಲೆ ಆಧಾರವಾಗಿದೆ. ಯಾವುದರ ಮೇಲೆ ಆಧಾರ ಇದೆ? ಭಾರತದ ನಾಗರಿಕತೆಯು 1955 ನಾಗರಿಕತಾ ಕಾಯ್ದೆ. ಯಾವ ಕಾಯ್ದೆ? 1955ರಲ್ಲಿ ಒಂದು ಕಾಯ್ದೆ ಮಾಡಿದರು, ಅದರ ಮೇಲೆ ಆಧಾರವಾಗಿದೆ. ಈ ಕಾಯ್ದೆಗೆ ಮೊದಲ ಬಾರಿಗೆ ಯಾವಾಗ ತಿದ್ದುಪಡಿ ಮಾಡಿದರು? 1986ರಲ್ಲಿ ತಿದ್ದುಪಡಿ ಮಾಡಿದ್ದಾರೆ. ಯಾವಾಗ? 1986ರಲ್ಲಿ. ಯಾವುದು ಆಧಾರದ ಮೇಲೆ ಇದೆ? 1955 ಭಾರತದ ನಾಗರಿಕ ಕಾಯ್ದೆಯಲ್ಲಿ. ಈ ಕಾಯ್ದೆಯನ್ನು 1986ರಲ್ಲಿ ತಿದ್ದುಪಡಿ ಮಾಡಿದ್ದಾರೆ. ಅಂದರೆ ಈ ಏನು ನಾಗರಿಕತೆ ಅಂದರೆ, ನಮಗೆಲ್ಲ ಪಾನ್ ಕಾರ್ಡು, ಆಧಾರ್ ಕಾರ್ಡು ಎಲ್ಲ ಕೊಡ್ತೀವಲ್ಲ, ಅವು ನಾವು ನಾಗರಿಕರ ಆಗಿರೋದ್ರಿಂದ, ಭಾರತ ದೇಶದ ನಾಗರಿಕರ ಆಗಿರೋದ್ರಿಂದ ನಮಗೆ ಪಾನ್ ಕಾರ್ಡು, ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು ಎಲ್ಲ ನೀಡೋದು. ಅನಾಗರಿಕರಿಗೆ ಈ ಸೌಲಭ್ಯಗಳು ಇಲ್ಲ. ಸೊ ಇಲ್ಲಿ ಸಂಬಂಧಪಟ್ಟ
ಅನುಚ್ಛೇದಗಳು ನೋಡೋಣ, ಅಂದರೆ ಆರ್ಟಿಕಲ್ಗಳು ನೋಡೋಣ. ನಿಮಗೆ ಅನುಚ್ಛೇದಗಳು ಎಲ್ಲಿಂದ ಎಲ್ಲಿವರೆಗೆ ಹೇಳಿದೆ? ಅನುಚ್ಛೇದ 5ರಿಂದ 11ರವರೆಗೆ ಹೇಳಿದೆ. ಸೊ ನೀವೇನು ಮಾಡಬೇಕು? ಅನುಚ್ಛೇದ 5ರ ಬಗ್ಗೆ ತಿಳ್ಕೊಳ್ಳೋಣ. ಅನುಚ್ಛೇದ 5 ಏನು ಹೇಳುತ್ತೆ? ಸಂವಿಧಾನ ಪ್ರಾರಂಭದಲ್ಲಿ ನಾಗರಿಕತೆ ಅಂತೇಳಿ. ಸಂವಿಧಾನ ನಮಗೆ ಕೊಟ್ಟಲ್ಲ ಯಾವಾಗ? 1949 ನವಂಬರ್ 26ರಲ್ಲಿ ನಮಗೇನಾಯಿತು? ಅದನ್ನು ಅಂಗೀಕಾರವಾಯಿತು. ಜನವರಿ 26, 1950ರಲ್ಲಿ ನಮಗೇನಾಯಿತು? ಜಾರಿಗೆ ಬಂತು. ಈ ದಿನದಲ್ಲಿ ನಮಗೆ ನಾಗರಿಕತೆ ನೀಡಿದ್ದಾರೆ. ಯಾರ್ಯಾರು? ಸಂವಿಧಾನ ಜಾರಿಗೆ ಆದಾಗ ಆ ಸಮಯದಲ್ಲಿ ಭಾರತದಲ್ಲಿದ್ದ ಎಲ್ಲರಿಗೆ ನಾಗರಿಕತೆ ನೀಡಲಾಯಿತು. ಅಂದರೆ ಆ ಟೈಮಲ್ಲಿ ಭಾರತದಲ್ಲಿ ಹುಟ್ಟಿದವರಿಗೆ, ಆ ಟೈಮಲ್ಲೂ ಯಾವಾಗೂ ಜನವರಿ 26, 1950 ಒಳಗಡೆ ಹುಟ್ಟಿದಾರಲ್ಲ ಅವರಿಗೆಲ್ಲರೂ ಕಂಪಲ್ಸರಿ ಎಲ್ರಿಗೂ ನಾಗರಿಕತೆ ನೀಡಿದ್ದಾರೆ, ಸಿಟಿಜನ್ಶಿಪ್. ಅನುಚ್ಛೇದ 6 ಏನು ಹೇಳುತ್ತೆ? ಪಾಕಿಸ್ತಾನದಿಂದ ಭಾರತಕ್ಕೆ ಬಂದವರಿಗೆ ನಾಗರಿಕತೆ ಕೊಡಬೇಕಂತೇಳಿ. ಎಲ್ಲಿಂದ? ಒಂದು ನೆನಪಿಟ್ಕೋಬೇಕು, ಪಾಕಿಸ್ತಾನದಿಂದ ಭಾರತಕ್ಕೆ ಬಂದವರಿಗೆ ನಾಗರಿಕತೆ ನೀಡಬೇಕು. ಯಾವ ಟರ್ಮಲ್ಲಿ? ಪರ್ಮಿಟ್ ಲಿಮಿಟ್ ಯಾವುದು? 19 ಜುಲೈ 1948 ಒಳಗಡೆ ವಾಪಸ್ ಬರಬೇಕು. ಅಂದರೆ 1947 ಆಗಸ್ಟ್ 5ನಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿರುತ್ತೆ. ಅವಾಗ ಏನಾದರೂ ಭಾರತದಿಂದ ಬೇರೆ ದೇಶಕ್ಕೆ ಹೋಗಿ ಮತ್ತೆ ಈ ಡೇಟ್ ಒಳಗಡೆ ಬಂದಿದ್ದರೆ ಅವರಿಗೆ ನಾವು ನಾಗರಿಕತೆ ನೀಡಬೇಕು ಅಂತ ಹೇಳೋದು ಯಾವುದು? ಅನುಚ್ಛೇದ 6. ಎಲ್ಲಿಂದ ಬರಬೇಕು ಅವರು? ಪಾಕಿಸ್ತಾನ. ಯಾಕಂದರೆ ನಮ್ಮ ದೇಶ ಆಗಸ್ಟ್ 15, 1947ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಅಂತ ಡಿವೈಡ್ ಆಯಿತು. ಆವಾಗ ಏನಾಯಿತು? ಫಸ್ಟಿಗೆ ಆ ಕಡೆ ಹೋಗ್ಬಿಟ್ಟು ಆಮೇಲೆ ಬೇಡ, ನಮಗೆ ಪಾಕಿಸ್ತಾನ ಇರೋದು ಬೇಡ, ನಾವು ಭಾರತಕ್ಕೆ ಬರ್ತೀವಿ ಅಂದರೆ ಯಾವುದು? ಈ ದಿನದ ಒಳಗಡೆ ನಾವು ಅವರಿಗೆ ನಾಗರಿಕತೆ ನೀಡಬೇಕು. ಆರ್ಟಿಕಲ್ 7, ಅನುಚ್ಛೇದ 7 ಪ್ರಕಾರ ಏನು ಹೇಳುತ್ತೆ? ಸ್ವಾತಂತ್ರ್ಯ ನಂತರ ಭಾರತದಿಂದ ಪಾಕಿಸ್ತಾನ ಹೋದವರು, ಯಾವುದು? ನಮಗೆ ಸ್ವಾತಂತ್ರ್ಯ ಬಂದಾಗ ಯಾವಾಗ? ಆಗಸ್ಟ್ 15, 1947 ನಂತರ ಆದಮೇಲೆ ಪಾಕಿಸ್ತಾನಕ್ಕೆ ಹೋದವರು ಸಂವಿಧಾನ ಜಾರಿಯಾಗುವ ಮೊದಲು ಮರಳಿ ಬಂದಿದ್ದರೆ ಅವರಿಗೆ ನಾಗರಿಕತೆ ನೀಡಬೇಕು. ಅಂದರೆ ಇದು ಯಾವಾಗ ನಮಗೆ ಫಸ್ಟಿಗೆ ಅನುಚ್ಛೇದ ಏನು? ಪಾಕಿಸ್ತಾನದಿಂದ ಭಾರತಕ್ಕೆ ಬಂದರೆ ಈ ಡೇಟ್ ಒಳಗಡೆ, ಅಂದರೆ ಯಾವಾಗಾದರೂ ಹೋಗಿರಲಿ ಪಾಕಿಸ್ತಾನಕ್ಕೆ. ಆದರೆ ಇಲ್ಲಿ ಅನುಚ್ಛೇದ ಏನು ಹೇಳುತ್ತೆ? ಸ್ವಾತಂತ್ರ್ಯ ಬಂದ ಮೇಲೆ ಹೋದವ್ರದ್ದು ಮತ್ತು ಅವ್ರು ವಾಪಸ್ ರಿಟರ್ನ್ ಆದರೆ ಅವರಿಗೆ ನಾವು ಇದು ಸ್ವಾತಂತ್ರ್ಯ ನೀಡಬೇಕು. ಯಾಕೆ ಅಂದರೆ ಅಲ್ಲಿ ನಮ್ಮ ಪೇರೆಂಟ್ಸ್ಗಳು, ಫಾದರ್ಸು, ಅಜ್ಜಂದಿರು ಏನಾದರೂ ನಮ್ಮ ದೇಶದಲ್ಲಿ ಜನನವಾಗಿದ್ದರೆ ಅವರ ಮಕ್ಕಳು ಏನಾದರೂ ಪಾಕಿಸ್ತಾನಕ್ಕೆ ಹೋಗಿ ಮತ್ತೆ ಬಂದಿದ್ದರೆ ಅವರಿಗೆ ನಾಗರಿಕತೆ ನೀಡಬೇಕು. ಅನುಚ್ಛೇದ 8ರ ಪ್ರಕಾರ ವಿದೇಶಕ್ಕೆ ಪ್ರವಾಸ ಅಥವಾ ಉದ್ಯೋಗಕ್ಕಾಗಿ ಹೋಗಿದ್ದರೆ ಭಾರತೀಯ ನಾಗರಿಕತೆ ರದ್ದು ಆಗುವುದಿಲ್ಲ. ಸೊ ಯಾವಾಗ ನಾಗರಿಕತೆ ರದ್ದು ಆಗುವುದಿಲ್ಲ? ವಿದೇಶಕ್ಕೆ ಪ್ರವಾಸ ಮಾಡಿದರೆ ಅಥವಾ ಕೆಲಸಕ್ಕೆ ಹೋಗಿದ್ದಾರೆ, ಉದ್ಯೋಗಕ್ಕಾಗಿ ಬೇರೆ ದೇಶ ದುಡಿಯೋಕ್ಕೆ ಹೋಗಿದ್ದರೆ ಅವರ ನಾಗರಿಕತೆ ರದ್ದು ಆಗುವುದಿಲ್ಲ. ಅದು ಯಾವುದು ಅನುಚ್ಛೇದ? ಅನುಚ್ಛೇದ 8ರ ಪ್ರಕಾರ. ಅನುಚ್ಛೇದ 9 ಏನು ಹೇಳುತ್ತೆ? ವಿದೇಶಿಯ ನಾಗರಿಕತೆ ಏನಾದರೂ ಪಡ್ಕೊಂಡಿವಿ, ನಾವು ಬೇರೆ ದೇಶದ ಹೋಗಿ ಸಿಟಿಜನ್ಶಿಪ್ ಆಗಿದ್ದರೆ ಆಟೋಮೆಟಿಕಲಿ ನಮ್ಮ ಭಾರತ ದೇಶದ ನಾಗರಿಕತೆ ರದ್ದು ಆಗುತ್ತದೆ ಅಂತ, ಕೊನೆಗೊಳ್ಳುತ್ತದೆ ಅಂತ ಯಾವುದು? ಅನುಚ್ಛೇದ 9 ಹೇಳುತ್ತದೆ. ಅನುಚ್ಛೇದ 10 ಏನು ಹೇಳುತ್ತದೆ? ಭಾರತೀಯ ನಾಗರಿಕತೆ ಮುಂದುವರಿಯುತ್ತಿದೆ, ಅವರು ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳದವರಿಗೆ, ತೊಡಗಿಸಿಕೊಳ್ಳುವವರಿಗೆ, ಇದು ಕೊಳ್ಳುವವರಿಗೆ ಅಂದರೆ ಯಾವವರಿಗೆ, ಯಾರಾದರೂ ರಾಷ್ಟ್ರ ವಿರೋಧಿ ಚಟುವಟಿಕೆ ಏನಾದರೂ ಮಾಡ್ತಿರೋದೇನಾದರೂ ಗೊತ್ತಾಯಿತು, ಪ್ರೂವ್ ಆಯ್ತಂದ್ರೆ ಏನಾಗುತ್ತೆ? ಅನುಚ್ಛೇದ 10ರ ಪ್ರಕಾರ ಅವರ ನಾಗರಿಕತೆ ರದ್ದು ಆಗುತ್ತೆ. ಅನುಚ್ಛೇದದ ನಾಗರಿಕತೆಯನ್ನು ರಾಷ್ಟ್ರೀಯ ವಿರೋಧಿ ಚಟುವಟಿಕೆ ಏನಾದರೂ ಮಾಡ್ತಿದ್ದೀರಿ ಅಂದರೆ ಅವರ ನಾಗರಿಕತೆಯನ್ನು ರದ್ದು ಆಗುತ್ತೆ ಆಟೋಮೆಟಿಕಲಿ. ಅನುಚ್ಛೇದ 11ರ ಪ್ರಕಾರ ನಾವೇನು ಮಾಡ್ತೀವಿ? ನಾಗರಿಕತೆ ಸಂಬಂಧಿತ ಕಾನೂನುಗಳನ್ನು ಇವಕ್ಕೆ ಕಾನೂನು ಸಂಸತ್ತು ರಚಿಸುತ್ತದೆ. ಈ ಜವಾಬ್ದಾರಿ ಗೃಹ ಸಚಿವಾಲಯಕ್ಕೆ ನೀಡಲಾಗಿದೆ, ಹೋಮ್ ಮಿನಿಸ್ಟ್ರಿಗೆ ನೀಡಲಾಗಿದೆ, ಹೋಮ್ ಮಿನಿಸ್ಟ್ರಿಗೆ ನೀಡಲಾಗಿದೆ ಅಂತ ಹೇಳುತ್ತೆ.
ಸೊ ನಾವು ಇವಾಗ ಮೇಲೆ ಕೊಟ್ಟಿರೋ ನಾಗರಿಕತೆ ರಿಲೇಟೆಡ್ ಏನಾದರೂ ನಾವು ಕಾನೂನುಗಳನ್ನು ಮಾಡಬೇಕಂದ್ರೆ ಪ್ಯೂರ್ಲಿ ಯಾರಿಗೆ ಕೊಟ್ಟಿದ್ದಾರೆ, ಸಂಸತ್ತಿಗೆ ಕೊಟ್ಟಿದ್ದಾರೆ. ನೋಡಿ, ತುಂಬ ಇಂಪಾರ್ಟೆಂಟು. ಇದು ಆಬ್ಜೆಕ್ಟಿವ್ ಟೈಪ್ ಕ್ವಶನಲ್ಲಿ ಕೇಳುವಂಥದ್ದು ಯಾವುದು, ನಮಗೆ ಸಂಸತ್ತಿಗೆ ಕೊಟ್ಟಿದ್ದಾರೆ ಇದು. ಸೊ ನಿಮಗೆ ಸುಪ್ರೀಂ ಕೋರ್ಟು ಯಾರು ಕೊಟ್ಟಿಲ್ಲ, ಓನ್ಲಿ ಸಂಸತ್ತಿಗೆ ಕೊಟ್ಟಿದ್ದಾರೆ. ನಾವು ಇಂಪಾರ್ಟೆಂಟಾಗಿ ನಾಗರಿಕತಾ ಕಾಯ್ದೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ 1955 ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಆ್ಯಕ್ಟ್ ಏನು ಹೇಳುತ್ತೆ, ಈ ಆ್ಯಕ್ಟ್ ಪ್ರಕಾರನೇ ನಮಗೆ ನಾಗರಿಕತೆ ನೀಡಬೇಕಾಗಿದೆ ತಾನೆ. ಸೊ ಈ ಆ್ಯಕ್ಟ್ ಯಾವುದು, 1905ರಲ್ಲಿ ಸಿಟಿಜನ್ಶಿಪ್ ಆ್ಯಕ್ಟ್ ಏನು ಹೇಳುತ್ತೆ ಅಂತ ನೋಡೋಣ ಬನ್ನಿ. ಭಾರತದಲ್ಲಿ ನಾಗರಿಕತೆ ಪಡೆಯಲು 5 ವಿಧಾನಗಳನ್ನು ಹೇಳ್ಕೊಳತ್ತಿದ್ದು. ಯಾವುದು, 1955ರ ಆ್ಯಕ್ಟ್ ಏನು ಹೇಳುತ್ತೆ, ಭಾರತದಲ್ಲಿ ನಾನು ನಾಗರಿಕತೆ ಪಡ್ಕೊಳ್ಬೇಕಂದ್ರೆ 5 ವಿಧಾನಗಳನ್ನು ಅನುಸರಿಸಬೇಕು. ಫಸ್ಟ್ ಏನು, ಬೈ ಬರ್ತ್ ಅಂದರೆ ಜನ್ಮ ಆಧಾರಿತ. 1986 ಒಳಗಡೆ ಒಂದು ತಿದ್ದುಪಡಿ ಆಯ್ತಿದ್ದು. ಏನು, ಜನ್ಮ ಆಧಾರ ಏನೇ ಇದ್ರೂ ನಾನು ಈ ದೇಶದಲ್ಲಿ ಹುಡ್ತಾ ಇದ್ದೀನಿ ಅಂದರೆ ನನಗೆ ಸಿಟಿಜನ್ಶಿಪ್ ಕೊಡಲೇಬೇಕು. ಅಂದರೆ ಭಾರತದಲ್ಲಿ ಜನಿಸಿದ ಎಲ್ಲ ಮಕ್ಕಳಿಗೆ ಏನು ನಾಗರಿಕತೆ ಕೊಡಬೇಕು. ಅವ್ರ ತಂದೆ ತಾಯಿ ಭಾರತೀಯ ನಾಗರಿಕರಿದ್ದರೆ ಏನು, ಅವ್ರ ತಂದೆ ತಾಯಿ 1986 ಒಳಗಡೆ ಭಾರತದ ನಾಗರಿಕತೆ ಇದ್ದರೆ, ಅವನೇನಾದರೂ ಭಾರತದಲ್ಲಿ ಜನಿಸಿದ್ರು ಇಲ್ಲ ಬೇರೆ ದೇಶದಲ್ಲಿ ಏನಾದರೂ ಜನಿಸಿತ್ತು ಅಂದರೆ ಅವರಿಗೆ ನಾಗರಿಕತೆ ನೀಡಬೇಕು. ಇನ್ನೊಂದು ಬೈ ಡಿಸೆಂಟ್ ಅಂಥೇಳಿ. ಬೈ ಡಿಸೆಂಟ್ ಅಂದರೆ ವಂಶ ಆಧಾರಿತ. ಫಸ್ಟ್ ಒಂದೇದೇನು, ಜನ್ಮ ಆಧಾರಿತ ಅಂದರೆ ಅವನು ಭಾರತ ದೇಶದಲ್ಲಿ ಹುಟ್ಟಿದರೆ ಅವನಿಗೆ ಆಟೋಮೆಟಿಕಲಿ ನಾಗರಿಕತೆ ನೀಡಬೇಕು. ಇನ್ನೊಂದು ವಂಶ ಆಧಾರಿತ ಅಂದರೆ ಅವರ ತಂದೆ ಅಥವಾ ತಾಯಿಯಲ್ಲಿ ಯಾರೊಬ್ಬರು ಭಾರತದ ನಾಗರಿಕರಾಗಬೇಕು, ಬಟ್ ಅವರ ಮಕ್ಕಳೇನು ಬೇರೆ ದೇಶದಲ್ಲಿ ಜನನವಾಗಿದ್ದರೆ ಅವರಿಗೆ ವಂಶ ಆಧಾರದ ಮೇಲೆ ನಾಗರಿಕತೆನ ನಾವು ನೀಡಬೇಕು. ನೆಕ್ಸ್ಟ್ ಮೂರನೇ ವಿಧಾನ ಏನು ಹೇಳುತ್ತೆ, ರಿಜಿಸ್ಟ್ರೇಷನ್ ಹೇಳುತ್ತೆ. ಏನು, ಈ ವಿಧಾನದಲ್ಲಿ ನಾಗರಿಕತೆ ಪಡೆಯಲು ವ್ಯಕ್ತಿ 17 ವರ್ಷಗಳ ಕಾಲ ನಿರಂತರವಾಗಿ ಭಾರತದಲ್ಲಿ ವಾಸಿಸಿರಬೇಕು. ಕಂಟಿನ್ಯೂಸ್ ಆಗಿ 7 ವರ್ಷ ಅವನು ಭಾರತದಲ್ಲಿ ವಾಸಿಸುತ್ತಿದ್ದರೆ ಅವರಿಗೆ ಬೈ ರಿಜಿಸ್ಟ್ರೇಷನ್ ಪ್ರಕಾರ, ಅಂದರೆ ಈ ಮೂರನೇ ವಿಧಾನ ಅಂದರೆ ರಿಜಿಸ್ಟ್ರೇಷನ್ ಪ್ರಕಾರ ಆತನಿಗೆ ನಾಗರಿಕತೆ ನೀಡಬೇಕು. ಎಷ್ಟು ವರ್ಷ, 7 ವರ್ಷ ಅವನು ವಾಸವಾಗಿರಬೇಕು. ಬೈ ನೈಸರ್ಗೀಕರಣ ಅಂದರೆ ನ್ಯಾಚುರಲೈಜೇಷನ್. ಏನಿದು, ಭಾರತದಲ್ಲಿ ಯಾವುದಾದ್ರೂ ಒಂದು ಭಾಷೆಯನ್ನು ತಿಳಿದಿರಬೇಕು. ನೋಡಿರಿ, ತುಂಬ ಇಂಪಾರ್ಟೆಂಟ್. ಒಂದು ಭಾಷೆ ಅವನು ತಿಳಿದಿರಬೇಕು, ಭಾರತ ಬಗ್ಗೆ ಹೆಮ್ಮೆ ಇರಬೇಕು ಅವನಿಗೆ, ಅಂದರೆ ಭಾರತಕ್ಕೆ ನಿಷ್ಠೆಯ ಮನೋಭಾವ ಹೊಂದಿರಬೇಕು. ಅದರ ಜೊತೆಗೆ ವಿಜ್ಞಾನ ಅಥವಾ ಕಲೆಗಳಲ್ಲಿ ಪರಿಣಿತ ಆಗಿರಬೇಕು. ಅಂದರೆ ಸೈನ್ಸಲ್ಲಿ, ಆರ್ಟ್ಸಲ್ಲಿ ಅವನು ಪರಿಣಿತ ಆಗಬೇಕು. ಒಂದು ಭಾಷೆಯಲ್ಲಿ ತಿಳಿದಿರಬೇಕು, ನಿಷ್ಠೆ ಇರಬೇಕು. ಇನ್ನೊಂದು ವಿಜ್ಞಾನ ಮತ್ತು ಕಲೆಗಳಲ್ಲಿ ಪರಿಣಿತರಾಗಬೇಕು. ಮತ್ತು ನಿರಂತರವಾಗಿ ಅವನೇನು ಮಾಡಿರಬೇಕು, 10 ವರ್ಷ ಭಾರತದಲ್ಲಿ ವಾಸವಾಗಿರಬೇಕು ಅವನು. ಆವಾಗ ಅವನಿಗೇನಾಗುತ್ತೆ, ಬೈ ನ್ಯಾಚುರಲೈಸೇಷನ್. ಇದು ಯಾವುದು ರಿಜಿಸ್ಟರ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ, ಏನಿಲ್ಲ. ಅವನಿಗೆ ಆಟೋಮೆಟಿಕಲಿ ಏನಾಗುತ್ತೆ, ನಾಗರಿಕತೆ ನೀಡಬೇಕು. ನೆಕ್ಸ್ಟ್, ಇನ್ಕಾರ್ಪೊರೇಷನ್ ಆಫ್ ಟೆರಿಟರಿ, ಪ್ರದೇಶ ಸೇರ್ಪಡೆ. ಅಂದರೆ ನಮ್ಮ ದೇಶ ಯಾವುದಾದ್ರೂ ದೇಶನ ತನ್ನ ದೇಶದೊಳಗೆ ಸೇರಿಸ್ಕೊಂತು, ಇಲ್ಲ ಯುದ್ಧ ಮಾಡಿ ದೇಶದೊಳಗಡೆ ಸೇರಿಸ್ಕೊಂತು, ಆ ಜನರನ್ನು ಆಟೋಮೆಟಿಕಲಿ ನಾಗರಿಕತೆ ನೋಡಬೇಕು. ಯಾವುದು, ಕಾನೂನು 5 ಪ್ರಕಾರ. 5ನೇ ಕಾನೂನು ಪ್ರಕಾರ ಏನು, ಯಾವುದೇ ವಿದೇಶಿ ಪ್ರದೇಶ ಭಾರತಕ್ಕೆ ಸೇರ್ಪಡೆಗೊಂಡರೆ ಅಲ್ಲಿನ ಜನರಿಗೆ ಭಾರತೀಯ ನಾಗರಿಕತೆ ನೀಡಲಾಗುತ್ತದೆ. ಉದಾಹರಣೆ ಯಾವುದು ನಾವು ನೋಡೋದಾದರೆ, ಸಿಕ್ಕಿಂ ಫಸ್ಟಿಗೆ ನಮ್ಮ ದೇಶದಲ್ಲಿ ಇರಲಿಲ್ಲ. ಸೊ ಸಿಕ್ಕಿಂ ನಮ್ಮ ದೇಶಕ್ಕೆ ಸೇರಿಸ್ಕೋತೀವಿ ಅಂದಾಗ, ಅದು ಅಪ್ರೂವ್ ಆಯ್ತಂದಾಗ ನಮಗೆ ಸಿಕ್ಕಿಂನಲ್ಲಿರೋ ಜನರಿಗೆ ನಾವೇನು ಮಾಡಿದ್ದೀವಿ, ನಾಗರಿಕತೆ ನೀಡಿದ್ದೀವಿ. ಇತರೆ ಪದಗಳು ನೋಡೋಣ. ಏನು ಇತರೆ ಪದಗಳು? ಸೊ ಏನು, NRI ಬಗ್ಗೆ ತಿಳ್ಕೊಳ್ಳೋಣ. NRI ಅಂತ ಕೇಳಿರ್ತೀನಿ ನಾನು. NRI ಹುಡುಗಪ್ಪ ಇವನು ಅಂಥೇಳಿ, ಅಂದರೆ ನಾನ್ ರೆಸಿಡೆಂಟ್ ಇಂಡಿಯನ್ ಅಂತೇಳಿ. ಅದರ ಎಕ್ಸ್ಪ್ಲನೇಷನ್ ಏನು, ನಾನ್ ರೆಸಿಡೆಂಟ್ ಇಂಡಿಯನ್ ಅಂದರೆ ಅವನೇನು ಮಾಡ್ತಾನೆ, ಭಾರತದಲ್ಲಿ ಈಗ ವಾಸಿಸದಿದ್ದರೂ ಭಾರತೀಯ ನಾಗರಿಕರಿರುವ ವ್ಯಕ್ತಿ, ಅಂದರೆ ಓದು ಅಥವಾ ಉದ್ಯೋಗಕ್ಕಾಗಿ 6 ತಿಂಗಳಿಗಿಂತ ಹೆಚ್ಚು ಕಾಲ ವಿದೇಶದಲ್ಲಿ ಇದ್ದರೆ NRI ಎಂದು ಕರೆಯುತ್ತಾರೆ. ಏನಂದರೆ ಅರ್ಥ, ಅವನು
ಓದೋದಕ್ಕೆ ಇಲ್ಲ ಉದ್ಯೋಗಕ್ಕಾಗಿ 6 ತಿಂಗಳಿಗಿಂತ ಹೆಚ್ಚಿನದಾಗಿ ಬೇರೆ ದೇಶದಲ್ಲಿ ಇರಬೇಕು. ಅವನಿಗೆ ಸಿಟಿಜನ್ಶಿಪ್ ಭಾರತದ ನಾಗರಿಕನಾಗಿರ್ತಾನೆ. ಬಟ್ ಏನು, ಅವನನ್ನು ನಾವು NRI ಅಂತ ಕರಿತೀವಿ. ಅಂದರೆ ಅವನು ಭಾರತ ನಾಗರಿಕನಾಗೇ ಇರ್ತಾನೆ, ಬಟ್ NRI. ಓವರ್ಸೀಸ್ ಸಿಟಿಜನ್ಶಿಪ್ ಬಗ್ಗೆ ತಿಳೋಣ. ಇದನ್ನು ಕೇಳಿದ್ದೀರಾ, ಓವರ್ಸೀಸ್ ಸಿಟಿಜನ್ಶಿಪ್. 2005ರಲ್ಲಿ ಲಕ್ಷ್ಮಣ ಸಿಂಘ್ವಿ ಸಮಿತಿ ಶಿಫಾರಸಿನ ಆಧಾರದ ಮೇಲೆ ಪರಿಚಯಿಸಲಾಯಿತು. ಇದನ್ನು ಯಾರು, ಇದು ಕಮಿಟಿ ಯಾವುದು, ಇದು ಲಕ್ಷ್ಮಣ ಸಿಂಘ್ವಿ ಕಮಿಟಿ. ಯಾವುದು, ಲಕ್ಷ್ಮಣ ಸಿಂಘ್ವಿ ಕಮಿಟಿ. ಏನು ಮಾಡುತ್ತೆ ಇದು, ಇದನ್ನು ದೊಡ್ಡ ಉದ್ಯಮಿಗಳು ಸೇರಿದಂತೆ ವಿದೇಶಿ ನಾಗರಿಕತೆ ಪಡೆದ ಭಾರತೀಯ ಮೂಲದವರಿಗೆ ನೀಡಲಾಗುತ್ತದೆ. ಯಾರಾದರೂ ಭಾರತೀಯರು ಬೇರೆ ದೇಶಕ್ಕೆ ನಾಗರಿಕತೆ ಪಡುತ್ತಂದರೆ ಅವರಿಗೆ ಓವರ್ಸೀಸ್ ಸಿಟಿಜನ್ಶಿಪ್ ಅಂತ ಕೊಡ್ತೀವಿ, ಇಲ್ಲ ದೊಡ್ಡ ಉದ್ಯಮಿಗಳಿಗೆ ಓವರ್ಸೀಸ್ ಸಿಟಿಜನ್ಶಿಪ್ ಅಂತ ಕೊಡ್ತೀವಿ. ಏನು ಯೂಸು ಇದು ಕೊಟ್ಟೆ ಅಂದರೆ, ಇದರಿಂದ ವ್ಯಕ್ತಿ ವೀಸಾ ಇಲ್ಲದೆ ಭಾರತಕ್ಕೆ ಬರ್ಬೋದು. ಯಾವುದೇ ವೀಸಾ ತೋರಿಸದೆ ಭಾರತಕ್ಕೆ ಬರ್ಬೋದು. ವೀಸಾ ಅಂದರೆ ಏನು ಫಸ್ಟ್ ತಿಳ್ಕೊಬೇಕು. ಇನ್ನೊಂದು ದೇಶಕ್ಕೆ ಹೋಗಲು ಬೇಕಾದ ಅನುಮತಿ. ಸೊ ಇವಾಗ ನಾನೇನಾದರೂ ಅಮೇರಿಕ ಹೋಗ್ಬೇಕಂದ್ರೆ ನಮ್ಗೆ ವೀಸಾ ಬೇಕು, ಯಾಕಂದರೆ ಆ ದೇಶದ್ದು ಅನುಮತಿ ಬೇಕು, ನಾವು ಬರ್ತಾ ಇದ್ದೀವಿ ಅಂತೇಳಿ. ಸೊ ಹಾಗಾಗಿ ಅದನ್ನು ವೀಸಾ ಅಂತೀವಿ. ಪಾಸ್ಪೋರ್ಟ್ ಅಂದ್ರೇನು, ತನ್ನ ದೇಶದಿಂದ ಮತ್ತೊಂದು ದೇಶಕ್ಕೆ ಪ್ರಯಾಣ ಮಾಡಲು ಸರ್ಕಾರ ನೀಡುವ ಅಧಿಕೃತ ಅನುಮತಿ ಪತ್ರ ಅಂಥೇಳಿ. ಅಂದರೆ ನಮ್ಮ ದೇಶದವರು ಅನುಮತಿ ಕೊಡಬೇಕು ಬೇರೆ ದೇಶಕ್ಕೆ ಹೋಗ್ಬೇಕಂದ್ರೆ. ಆ ದೇಶ ಅನುಮತಿ ನೀಡಿದಾರಾ ಇಲ್ಲ ಗೊತ್ತಿಲ್ಲ, ಬಟ್ ನಮ್ಮ ದೇಶದಲ್ಲೂ ಅನುಮತಿ ಇರಬೇಕು. ನಾನು ಬೇರೆ ದೇಶ, ಅದನ್ನು ಪಾಸ್ಪೋರ್ಟ್ ಅಂತೀವಿ. ವೀಸಾ ಅಂದರೆ ನನ್ನ ಹತ್ರ ಪಾಸ್ಪೋರ್ಟ್ ಇದ್ದರೂ ಬೇರೆ ದೇಶ ಅನುಮತಿ ನೀಡಿಲ್ಲ ಅಂದರೆ ಏನಾಗುತ್ತೆ, ನಮಗೆ ವೀಸಾ ಸಿಗಲ್ಲ. ಹಾಗಾಗಿ ಪಾಸ್ಪೋರ್ಟು ನಮ್ಮ ದೇಶದ ಅನುಮತಿ ನೀಡೋದು, ವೀಸಾ ಬೇರೆ ದೇಶದ ಅನುಮತಿ ನೀಡೋದು. ನೆಕ್ಸ್ಟು CAA ಬಗ್ಗೆ ತಿಳ್ಕೋಣ. ಅಂದರೆ ಪೌರತ್ವ ತಿದ್ದುಪಡಿ ಕಾಯ್ದೆ 2019, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ 2009. ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು 2019ರಲ್ಲಿ ಈ ಕಾಯ್ದೆ ತಂದರು. ಈ ಕಾಯ್ದೆ ಬಗ್ಗೆ ತಿಳ್ಕೊಳ್ಳೋಣ, ತುಂಬ ಇಂಪಾರ್ಟೆಂಟು. ಇದು ಇತ್ತೀಚಿನ ತಿದ್ದುಪಡಿ, ಪೌರತ್ವ ಬಗ್ಗೆ ತಿದ್ದುಪಡಿ ಆಗಿರೋದು ರೀಸೆಂಟ್. ಇದು ಭಾರತ ಸಂಸತ್ತು ಅಂಗೀಕರಿಸಿದ ಒಂದು ಕಾಯ್ದೆಯಾಗಿದ್ದು, ಪೌರತ್ವ ಕಾಯ್ದೆ 1955 ತಿದ್ದುಪಡಿ ಮಾಡಲಾಗಿದೆ. ಯಾವುದು ಕಾಯ್ದೆಯನ್ನು ತಿದ್ದುಪಡಿ ಮಾಡೋದು, ಯಾಕಂದರೆ ನಮ್ಮದು ಆಧಾರ ಆಗಿರೋದು 1955, ಅದನ್ನು ತಿದ್ದುಪಡಿ ಮಾಡಿದ್ದಾರೆ. ಏನು ಇಂಪಾರ್ಟೆಂಟ್ ಇದು, ಈ ಟರ್ಮ್ ಇಂಪಾರ್ಟೆಂಟ್. 31 ಡಿಸೆಂಬರ್ 2014. ಈ 31 ಡಿಸೆಂಬರ್ 2014ರ ಮೊದಲು ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ತುಂಬ ಇಂಪಾರ್ಟೆಂಟ್ ಇದು. ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶಗಳಿಂದ ಧಾರ್ಮಿಕ ಹಿಂಸೆಯನ್ನು ಅನುಭವಿಸಿ ಭಾರತಕ್ಕೆ ಬಂದ ಅಲ್ಪಸಂಖ್ಯಾತರು, ಅಂದರೆ ಈ 3 ದೇಶಗಳಲ್ಲಿ ಧಾರ್ಮಿಕ ಹಿಂಸೆಯನ್ನು ಅನುಸರಿಸಿ ಭಾರತ ದೇಶಕ್ಕೆ ಬಂದುಬಿಟ್ರು. ಅಲ್ಲಿ ಹಿಂಸೆ ಆಗ್ತು ಬಂದಿದೆ ಅಂತ ತಿಳ್ಕೊ. ಯಾವುದು, ಡಿಸೆಂಬರ್ 31, 2014 ಮುಂಚಿತವಾಗಿ ಅಲ್ಪಸಂಖ್ಯಾತರು ಯಾರು, ಹಿಂದೂ, ಬೌದ್ಧ, ಸಿಕ್ಕು, ಜೈನ, ಪಾರ್ಸಿ ಮತ್ತು ಕ್ರಿಶ್ಚಿಯರು. ಮುಸ್ಲಿಂ ಒಂದು ಬಿಟ್ಟು ರಿಮೈನಿಂಗು ಹಿಂದೂ, ಬೌದ್ಧ, ಸಿಕ್ಕು, ಜೈನ, ಪಾರ್ಸಿ ಮತ್ತು ಕ್ರೈಸ್ತರು. ಇವರು ಅಲ್ಪಸಂಖ್ಯಾತರು ಆ ದೇಶದಲ್ಲಿ. ಯಾವುದು, ಬಾಂಗ್ಲಾದೇಶ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಲ್ಲಿ ಭಾರತೀಯ ಪೌರತ್ವ ಪಡೆಯಲು ಅರ್ಹರಾಗುತ್ತಾರೆ. ಇಷ್ಟೇ ಆದರೆ ಸಾಕಾ? ಇಲ್ಲ, ಇದಕ್ಕೆ ಇನ್ನೂ ಇಂಪಾರ್ಟೆಂಟ್ ಏನಂತಾರೆ, ಭಾರತಕ್ಕೆ ಪೌರತ್ವ ಪಡೆಯಲು ಬೇಕಾದ ಭಾರತದಲ್ಲಿನ ವಾಸಾವಧಿಯನ್ನು ಕಡಿಮೆ ಮಾಡಲಾಗಿದೆ. ಯಾವಾಗ 11 ವರ್ಷ ವಾಸವಾಗಬೇಕಾಗಿತ್ತು ಅವನು, ಇವಾಗ ಏನು ಮಾಡಿದ್ದಾರೆ, ಅವನು ಡಿಸೆಂಬರ್ 31, 2014 ಒಳಗಡೆ 5 ವರ್ಷ ಏನಾದರೂ ನಮ್ಮ ಭಾರತದಲ್ಲಿ ಇದ್ದ ಅಂದರೆ ಅವರಿಗೆ ಸಿಟಿಜನ್ಶಿಪ್ ಕೊಡಬೇಕು. ಸೊ 2020 ಡಿಸೆಂಬರ್ 2019ರಲ್ಲಿ ಡಿಸೆಂಬರ್ 2019ರಲ್ಲಿ ಪಾಕಿಸ್ತಾನದಿಂದ ಬಂದ 7 ಶರಣಾರ್ಥಿಗಳಿಗೆ ಪೌರತ್ವ ನೀಡಿ ಕಾಯ್ದೆಯನ್ನು ಜಾರಿಗೆಗೊಳಿಸಲಾಯಿತು. NRC ಬಗ್ಗೆ ತಿಳಿಯೋಣ. ನಿಮಗೆ ನ್ಯೂಸ್ ಬಂದಿರುತ್ತೆ, ಅಂದರೆ ರಾಷ್ಟ್ರೀಯ ನಾಗರಿಕ ನೋಂದಣಿ ಅಂತೇಳಿ, ಅಂದರೆ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಸ್ ಅಂತೇಳಿ, ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಸ್. NRC ಅಂದರೆ ಏನು, ಭಾರತ ಸರ್ಕಾರ ಸಿದ್ಧಪಡಿಸುವ ಒಂದು ಪಂಜಿಯಾಗಿದ್ದು, ಇದರಲ್ಲಿ ಕಾನೂನುಬದ್ಧ ಭಾರತೀಯ ನಾಗರಿಕರ ಹೆಸರುಗಳನ್ನು ದಾಖಲಿಸಲಾಗುವುದು. ಇದು ಯಾರಿಗೆ ಸಂಬಂಧಪಡುತ್ತೆ ಅಂದರೆ ಅಸ್ಸಾಂ ರಾಜ್ಯಕ್ಕೆ ಮಾತ್ರ ಸಂಬಂಧಪಡುತ್ತೆ. NRC ಯಾವುದಕ್ಕೆ ಸಂಬಂಧಪಡುತ್ತೆ, ಅಸ್ಸಾಂ ರಾಜ್ಯ. ಯಾಕೆ ಅಂದರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಯುದ್ಧದ ಸಮಯದಲ್ಲಿ
ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಯುದ್ಧದ ಸಂಬಂಧ ಅನೇಕರು ಭಾರತಕ್ಕೆ ವಲಸೆ ಬಂದಿದ್ದರು ಆ ಟೈಮಲ್ಲಿ. ಸೊ ಅನೇಕರು ವಲಸೆ ಬಂದರು. ಅವರು ಧಾರ್ಮಿಕ ಹಿಂಸೆಯಿಂದ ಹಾಗೂ ತಮ್ಮದೇ ದೇಶದ ಜನರಿಂದ ಹಿಂಸೆಗೆ ಒಳಗಾಗಿ ಬಂದಿದ್ದರು. ಸೊ ಏನು ಮಾಡ್ತಿದ್ದು, 2013ರಲ್ಲಿ ಸುಪ್ರೀಂ ಕೋರ್ಟು NRC ಜಾರಿಗೆ ತರಲು ಸೂಚಿಸಿತು. ಯಾವುದು? 2013ರಲ್ಲಿ ಸುಪ್ರೀಂ ಕೋರ್ಟು 24 ಮಾರ್ಚ್ 1971ಕ್ಕಿಂತ ಮೊದಲು, ಡೇಟ್ ಯಾವುದಿದು? 24 ಮಾರ್ಚ್ 1971, ಅಂದರೆ ಬಾಂಗ್ಲಾದೇಶ ವಿಮೋಚನೆ ಆಯ್ತಲ್ಲ, ಅಂದರೆ ಬಾಂಗ್ಲಾದೇಶನ ರಚನೆ ಆಯ್ತಲ್ಲ, ಅವಾಗ ಯುದ್ಧನ ಆಯಿತು ಭಾರತ ಮತ್ತು ಪಾಕಿಸ್ತಾನ ನಡುವೆ. ಅದರ ಹಿಂದಿಂದಾಗಿ ಯಾರಾದರೂ ಬಂದಿದ್ರೆ ಭಾರತಕ್ಕೆ, ಅವರಿಗೆ ನಾಗರಿಕರೆಂದು ಪರಿಗಣಿಸಲು ಹೇಳುತ್ತಿತ್ತು. ಸೊ 2015ರಲ್ಲಿ NRC ನೋಂದಣಿ ಪ್ರಕ್ರಿಯೆ ಆರಂಭವಾಯಿತು. NRCಯಲ್ಲಿ ಹೆಸರು ಸೇರಿಸಲು ಸುಮಾರು 30 ದಾಖಲೆಗಳಲ್ಲಿ ಯಾವುದಾದ್ರೂ ಒಂದು ದಾಖಲೆ ಸಲ್ಲಿಸಬೇಕು. 30 ದಾಖಲೆಯಲ್ಲಿ ಯಾವುದಾದ್ರೂ ಒಂದು ಸಲ್ಲಿಸಿದರೆ ಅವನು ಸಿಟಿಜನ್ಶಿಪ್. ದಾಖಲೆ ಇಲ್ಲದಿದ್ದರೆ 4 ತಿಂಗಳ ಕಾಲಾವಕಾಶ ನೀಡಲಾಗುತ್ತದೆ. 4 ತಿಂಗಳೊಳಗೆ ಸಾಬೀತುಪಡಿಸಲಿಲ್ಲವಾದರೆ, ಅವನೇನು ಸಾಬೀತುಪಡಿಸಲಿಲ್ಲ ಅಂದರೆ ಫಸ್ಟ್ ಅವನೆಲ್ಲಿ ಹೋಗಬೇಕು? ಜಿಲ್ಲಾ ನ್ಯಾಯಾಲಯಕ್ಕೆ ಹೋಗಬೇಕು. ಅಲ್ಲಿನೂ ಅವನಿಗೆ ಅಂಗೀಕರಿಸಲಿಲ್ಲ ಅಂದರೆ ಅವನೇನು ಮಾಡಬೇಕು? ಸುಪ್ರೀಂ ಕೋರ್ಟಿಗೆ ಹೋಗಬೇಕು. ಅಲ್ಲಿನೂ ಸಾಬೀತಾಗಲಿಲ್ಲ ಅಂದರೆ ನಾಗರಿಕತೆ ರದ್ದುಗೊಂಡು ಡಿಟೆನ್ಷನ್ ಬಂಧನ ಕೇಂದ್ರಕ್ಕೆ ಕಳುಹಿಸಬಹುದಿತ್ತು. ಸೊ ನೆಕ್ಸ್ಟ್ ಇದು ನೋಡೋಣ, NPR ಅಂತ ನೋಡೋಣ. ರಾಷ್ಟ್ರೀಯ ಜನಸಂಖ್ಯಾ ನೋಂದಣಿ, ಅಂದರೆ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್. ಸೊ ಇದು ಭಾರತ ದೇಶದ ಮೂಲ ನಿವಾಸಿಗಳಿಗೆ ಮಾಡ್ತೀವಿ ನಾವು. ಇದರದ್ದೇನು? ಇದು ಪೌರತ್ವ ಕಾಯ್ದೆ 1955 ಮತ್ತು ಪೌರತ್ವ ನಿಯಮಗಳು 2003 ಅನ್ವಯ ಸ್ಥಳೀಯ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಸಿದ್ಧಪಡಿಸಲಾಗುತ್ತದೆ. ಅಂದರೆ ಫಸ್ಟು ಗ್ರಾಮ ಪಂಚಾಯಿತಿ, ಸ್ಥಳೀಯರು, ಗ್ರಾಮ ಪಂಚಾಯಿತಿ, ತಾಲೂಕು, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಿದ್ಧಪಡಿತದೆ. ಇದರಲ್ಲಿಗೆ ಸಂಗ್ರಹಿಸುವ ಮಾಹಿತಿಗಳು ಏನೇನಿದ್ದಾವೆ? ಕುಟುಂಬ ಸದಸ್ಯರ ಸಂಖ್ಯೆ ಎಷ್ಟಿದ್ದಾರೆ, ಪ್ರತಿಯೊಬ್ಬರು ವಾಸಿಸುವ ಸ್ಥಳ ಬಗ್ಗೆ ತಿಳ್ಕೊತೀವಿ. ಈ ಆಧಾರದ ಮೇಲೆ NPR ಸಿದ್ಧವಾಗಿ ಜನಸಂಖ್ಯೆ ಗಣನೆ, ಅಂದರೆ ನಮಗೆ ಜನಸಂಖ್ಯೆ ಗಣನೆ ಮಾಡೋದು ಇದ್ರ ಮೇಲೆ ನೋಡಿರಿ. NPR ಮೇಲೆ ಫಸ್ಟ್ NPR ಮಾಡ್ತೀವಿ, ಆಮೇಲೆ ಜನಸಂಖ್ಯೆ ಗಣನೆ ನಡೆಯುತ್ತದೆ. NPR ನಂತರ ಜನಗಣತಿ, ಸೆನ್ಸಸ್, ನಿಖರ ಅಂಕಿಅಂಶಗಳನ್ನು ಸರ್ಕಾರ ಪಡೆಯುತ್ತದೆ. ಸೊ NPR ಆದಮೇಲೆ ಸೆನ್ಸಸ್ ಸ್ಟಾರ್ಟ್ ಮಾಡೋದು. ಸೊ ಇಲ್ಲಿಗೆ ನಮ್ಮ ಸಿಟಿಜನ್ಶಿಪ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನನ್ನ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಬೇರೆಯವರಿಗೆಲ್ಲ ಶೇರ್ ಮಾಡಿರಿ. ಸೊ ನೀವು ಶೇರ್ ಮಾಡಿದ್ದೀರಂದರೆ ಬೇರೆಯವರು ಈ ಇಂಪಾರ್ಟೆಂಟ್ ಟಾಪಿಕನ್ನು ನೋಡ್ಕೋತಾರೆ. ಭಾಳ ಮುಖ್ಯ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಿಗೆ ರಿಲೇಟೆಡ್ ಇದು. ಸೊ ದಯವಿಟ್ಟು ಇದನ್ನು ಒಂದು ಸಲ ಹೋಗಿ ನೋಡಿರಿ, ಎಕ್ಸ್ಪ್ಲನೇಷನ್ ಕೇಳಿರಿ ಚೆನ್ನಾಗಿ. ಸೊ ತುಂಬ ಸರಳವಾಗಿ ಕನ್ನಡದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.